ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ಸಿವಿಲ್ ಆಸ್ಪತ್ರೆಯಲ್ಲಿ ಮೃತರ ಗುರುತು ಪತ್ತೆ ಹಚ್ಚೋ ಕಾರ್ಯ ಮುಂದುವರಿತಾ ಇದೆ. ಇಲ್ಲಿಯವರೆಗೂ 80 ಮಂದಿಯ ಡಿಎನ್ಎ ಮ್ಯಾಚ್ ಆಗಿದೆ. 33 ಮೃತದೇಹಗಳು ಕುಟುಂಬಸ್ಥರಿಗೆ ಹಸ್ತಾಂತರ ಕೂಡ ಮಾಡಲಾಗಿದೆ. ಆಸ್ಪತ್ರೆಯ ಎದುರು ಮೃತದೇಹಗಳಿಗಾಗಿ ಕುಟುಂಬಸ್ಥರು ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ದುರಂತದ ಬಗ್ಗೆ ತೀವ್ರವಾಗಿ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ದುರಂತ ಸ್ಥಳದಲ್ಲಿ ಅವಶೇಷಗಳ ತೆರವು ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ. ಈಗಾಗಲೇ ಡಿಎನ್ಎ ಮ್ಯಾಚ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನೂ 30 ಕುಟುಂಬಸ್ಥರ ಡಿಎನ್ಎ ಮ್ಯಾಚ್ ಆಗಬೇಕಾಗಿದೆ. ಈಗಾಗಲೇ ಕುಟುಂಬಸ್ಥರು ಆಸ್ಪತ್ರೆಯ ಬಳಿ ಬಂದು ಕಾಯ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಘಟನೆ ನಡೆದು 5 ದಿನಗಳಾಗ್ತಾ ಬಂತು. ಸೊ ಹಾಗಾಗಿ ನಮ್ಮವರನ್ನ ಕಳ್ಕೊಂಡಿರುವಂತಹ ನೋವು ಒಂದು ಕಡೆ ಆದರೆ ತಮ್ಮವರಿಗೆ ಮತ್ತೊಂದು ಕಡೆ ಈ ಒಂದು ಮೃತದೇಹ ಸಿಗ್ತಾ ಇಲ್ವಲ್ಲ ಅನ್ನುವಂತಹ ಟೆನ್ಷನ್ ಮತ್ತೆ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಎಷ್ಟು ದಿನ ಅಂತ ಕಾಯೋದು ಅಂತ ಹೇಳಿ ಕುಟುಂಬಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮವರನ್ನ ಕಳ್ಕೊಂಡಿದ್ದಾಗೋಗ್ಬಿಟ್ಟಿದೆ, ಅಟ್ಲೀಸ್ಟ್ ಅವರ ಮೃತದೇಹವನ್ನಾದರೂ ನಮಗೆ ಬೇಗ ಹಸ್ತಾಂತರ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಕುಟುಂಬಸ್ಥರು. 33 ಮೃತದೇಹಗಳನ್ನು ಈಗಾಗಲೇ ಹಸ್ತಾಂತರ ಮಾಡಲಾಗಿದೆ. ಒಂದು ಕಡೆ ಅತಿ ಹೆಚ್ಚು ಡಿಎನ್ಎ ಟೆಸ್ಟ್ಗಳು ಕೂಡ ಆಗ್ತಾ ಇದೆ. ಮತ್ತು ಸಾವಿನ ಸಂಖ್ಯೆ ಆ ಒಂದು ಸಂಖ್ಯೆಯಲ್ಲೂ ಕೂಡ ಗೊಂದಲಗಳು ಕೂಡ ವ್ಯಕ್ತವಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ 276 ಜನರು ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಅಂದರೆ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 276 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಆಸ್ಪತ್ರೆಯ ವೈದ್ಯರು ಕೂಡ ಕೊಟ್ಟಿರುವಂತಹ ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ ಒಂದಷ್ಟು ಕನ್ಫ್ಯೂಷನ್ಸ್ಗಳು ಕೂಡ ಇಲ್ಲಿ ಸಿಗ್ತಾ ಇದೆ. ಮತ್ತು ಸರ್ಕಾರ ಕೂಡ ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡಬೇಕಾಗಿದೆ. ಸರ್ಕಾರ ಕೂಡ ಅಂದರೆ ಗುಜರಾತ್ನ ಸರ್ಕಾರ ಕೂಡ ಹಿಂಜರಿತಾ ಇದೆ. ಡಾಕ್ಟರ್ಸ್ಗಳು ಒಂದು ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಸೊ ಒಂದಷ್ಟು ಗೊಂದಲಗಳು ಕೂಡ ಆಗ್ತಾ ಇದ್ದಾರೆ. ಗೊಂದಲ ಜೊತೆಗೆ ಡಿಎನ್ಎ ಮ್ಯಾಚ್ ಮಾಡೋದು ದೊಡ್ಡ ತಲೆನೋವಾಗಿದೆ. ನಾನು ಈ ಹಿಂದೆ ಹೇಳ್ತಾ ಇದ್ದೆ, ಸಾಕಷ್ಟು ದಿನಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅಂದರೆ 10ರಿಂದ 12 ದಿನ ಟೈಮ್ ಆಗಬಹುದು ಅಂತ ಹೇಳಿ ಅಂದಾಜಿಸಲಾಗಿತ್ತು. ಅದರಂತೆ ಈಗಾಗಲೇ 5 ದಿನಗಳು ಕೂಡ ಆಗಿದೆ. 33 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ.